ಹಲೋ ಫ್ರೆಂಡ್ಸ್, ಇವತ್ತು ನಾವು ತಮಿಳ್ನಾಡಲ್ಲಿರೋ ಧರ್ಮಪುರಿ ಊರಲ್ಲಿದ್ದೀವಿ. ಅಲ್ಲಿ ನಮ್ಮ ಅತ್ತಿಗೆ ಮನೆ ಇದೆ. ಅತ್ತಿಗೆ ಅಂತಂದ್ರೆ ನಮ್ಮ ಯಜಮಾನ್ರವರ ಅಕ್ಕನ ಮನೆ ಇದೆ. ಅವ್ರ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಇರುವಂತ ಫೇಮಸ್ ಆಗಿರುವಂತ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಗೆ ತುಂಬಾ ನಮ್ಮ ಕರ್ನಾಟಕದಿಂದ ತುಂಬಾ ಜನ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನಕ್ಕೆ ಅಷ್ಟಮಿ ದಿನ ಬಂದ್ರೆ ತುಂಬಾ ವಿಶೇಷ ಪೂಜೆ ನಡೆಯುತ್ತೆ. ಇಲ್ಲಿಗೆ 9 ವಾರ ಅಷ್ಟಮಿ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ನಾವ್ ಏನ್ ನಡೆಯುತ್ತೋ ಅದು ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ನಾವು ಬಂದಿರೋ ಟೈಮ್ ಸಹ ಅಷ್ಟಮಿ ಟೈಮ್ಗೆ ಬಂದಿರೋದು. ಇಲ್ಲಿ ದೇವಸ್ಥಾನ ಸುತ್ತನೂ ಅಂಗಡಿಗಳು ಇಟ್ಟಿದ್ದಾರೆ. ಆ ಅಂಗಡಿಯಲ್ಲಿ ಕುಂಬಳಕಾಯಿ ದೀಪ ಹಾಕ್ತಾರೆ. ಅಷ್ಟಮಿಗೆ ಹಾಕಿದ್ರೆ ಒಳ್ಳೇದು ಅಂತ ಹೇಳಿ ಅದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ತೆಂಗಿನಕಾಯಿ ದೀಪ ಅದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನ ಅರ್ಶಿನ ಕೊಂಬಲ್ಲಿ ಹಾರ ತರನು ಮಾಡಿಟ್ಟಿದ್ದಾರೆ. ನಾವ್ ಏನ್ ಅರಸ್ಕೊಂಡಿರ್ತೀವೋ ಅದನ್ನ ನಾವಿಲ್ಲಿ ಹರಕೆನ ತೀರ್ಸ್ಕೋಬಹುದು. ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಹೋಗಿ ದುಡ್ಡು ಕೊಟ್ಟು ಇಸ್ಕೊಂಡು ಮಾಡ್ಕೋಬಹುದು. ನಾವು ಬಂದು ನಮ್ಗೇನು ಗೊತ್ತಿರ್ಲಿಲ್ಲ. ಸೊ ಹಂಗಾಗಿ ನಾವು ಮಣ್ಣಿನ ದೀಪನ ತಗೊಂಡು ನಾವಿನ್ನ ದೇವ್ರ ದರ್ಶನಕ್ಕೆ ಹೊರಟ್ವಿ. ನಾವು ಬಂದಿರೋ ಟೈಮ್ ಸಹ ಅಷ್ಟಮಿ ಆಗಿರೋದ್ರಿಂದ ನಾನು ಸ್ವಲ್ಪ ವಿಡಿಯೋಗಳನ್ನೆಲ್ಲ ತೆಗೆದುಕೊಂಡೆ. ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಾ ಇದ್ದೀನಿ. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ದು ನೀವೇನಾದ್ರು ಹೋಗಿ ರೆಗ್ಯುಲರ್ ಹೋಗಿ ಅನ್ಕೊಂಡಿದ್ದೆಲ್ಲ ಆಗಿತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ನಾನು ಯಾವಾಗ್ಲೂ ನಮ್ಮ ಅತ್ತಿಗೆ ಮನೆಗೆಲ್ಲ ಹೋದಾಗೆಲ್ಲ ನಾವು ಈ ದೇವಸ್ಥಾನಕ್ಕೆ ಹೋಗಿ ದೀಪ ಹಾಕ್ಬಿಟ್ಟೆ ಬರೋದು. ನಾನು ಆಲ್ಮೋಸ್ಟ್ ಮಣ್ಣಿನ ದೀಪನೇ ಹಾಕ್ತಾ ಬರ್ತಾ ಇದ್ದೀನಿ. ಇನ್ನ ನನ್ಗೇನು ಆತರ ಅನ್ಸಿಲ್ಲ, ಒಳ್ಳೇದೇ ಆಗಿದೆ. ಇನ್ನು ಒಳಗಡೆ ಗರ್ಭಗುಡಿಯಲ್ಲಿ ವಿಡಿಯೋ ಅಲೌಡ್ ಇಲ್ಲ ಅಂತಂದ್ರು. ಸೊ ಹಂಗಾಗಿ ನಾವು ಹೊರಗಡೆ ಬಂದ್ವಿ. ಇನ್ನೊಂದು ವಿಶೇಷ ಈ ದೇವಸ್ಥಾನದ್ದು ಅಂತಂದ್ರೆ ಇಲ್ಲಿ ದೇವ್ರದ್ದು ಒಂದು ಫೋಟೋ ಹಾಕಿದ್ದಾರೆ. ನಮ್ದು 12 ರಾಶಿಯಲ್ಲಿ ಏನು ಒಂದ್ ರಾಶಿ ಆಗಿರುತ್ತೋ ಆ ರಾಶಿಯಲ್ಲಿ ದೇವ್ರು ಕಣ್ಣು ನೋಡ್ಬಿಟ್ಟು ದೀಪ ಹಾಕೋದು, ಕೈ ನೋಡ್ಬಿಟ್ಟು ದೀಪ ಹಾಕೋದು, ಇನ್ನ ಪಾದ ನೋಡಿ ದೀಪ ಹಾಕೋದು ಅಂತೇಳಿ ಅವರೇ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಂಗ್ಲಿಷ್ ಅಲ್ಲೂ ಹಾಕಿದ್ದಾರೆ, ತಮಿಳಲ್ಲೂ ಹಾಕಿದ್ದಾರೆ. ಸೊ ಅದನ್ನ ನೋಡ್ಕೊಂಡು ದೀಪ ಹಾಕ್ಬೇಕು ಅಂತಾನು ಬರ್ದಿದ್ದಾರೆ. ಇನ್ನು ಹೊರಗಡೆ ಬಂದ್ರೆ ಇಲ್ಲಿ ಧ್ವಜಸ್ತಂಭದ ಹತ್ರ ಇನ್ನ ದೀಪ ಹಾಕೋಕೆ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಇನ್ನ ಅಷ್ಟಮಿ ಟೈಮು ಅವಾಗ ತಾನೇ ಸ್ಟಾರ್ಟ್ ಆಗಿರೋದ್ರಿಂದ ಇಷ್ಟು ದೀಪ ಹಾಕಿದ್ದಾರೆ. ಇನ್ನ ಮಾರ್ನಿಂಗ್ ಆಗಿದ್ರೆ ತುಂಬಾ ಜನ ಬಂದ್ಬಿಟ್ಟಿದ್ರೆ ಇನ್ನು ಅಲ್ಲಿ ನಿಲ್ಲಕ್ಕೂ ಸಹ ಜಾಗ ಇರ್ತಾ ಇರ್ಲಿಲ್ಲ. ಇನ್ ನಾವು ಹೋದಾಗ ಅವಾಗ ತಾನೇ ಸ್ಟಾರ್ಟ್ ಆಗಿರೋದ್ರಿಂದ ಇಷ್ಟು ದೀಪಗಳನ್ನ ಹಾಕಿದ್ದಾರೆ. ಇನ್ನ ನಾವುನು ದೀಪ ಎಲ್ಲ ಹಚ್ಬಿಟ್ಟು ಇನ್ನ ನಾವುನು 9 ಪ್ರದಕ್ಷಿಣೆಗಳನ್ನ ಹಾಕೋಣ ಅಂತೇಳಿ ದೀಪನ ಮಕ್ಳು ಕೈಯಲ್ಲೆಲ್ಲ ತೋರ್ಸಿ ಆರತಿ ಎಲ್ಲ ಮಾಡಿ ಅಲ್ಲೇ ಇಟ್ವಿ. ಯಾವುದೇ ದೇವಸ್ಥಾನಕ್ಕೆ ಹೋದ್ರುನು ಅಷ್ಟೇ ನಮ್ ನಂಬಿಕೆ ಏನಿದೆಯೋ ಅದನ್ನೇ ನಡ್ಸೋದು ದೇವ್ರುನು. ನಾವುನು ನಂಬಿ ಈ ದೇವಸ್ಥಾನಕ್ಕೆ ಬಂದು ಅವಾಗವಾಗ ದೀಪನ ಹಾಕ್ಬಿಟ್ಟು ಹೋಗ್ತಾ ಇರ್ತೀವಿ. ಇದು ಧರ್ಮಪುರಿಯಲ್ಲೇ ಸಿಟಿ ಒಳಗಡೆ ಇರುವಂತದ್ದು. ಒಂದ್ಸಲ ವಿಸಿಟ್ ಮಾಡಿ. ನಿಮ್ಗೆ ಕಷ್ಟಗಳು ಏನೇ ಇದ್ರೂನು ದೂರ ಆಗುತ್ತೆ ಅಂತ ಒಂದು ನಂಬಿಕೆ ಅಷ್ಟೇನೆ. ನೀವು ಬಂದು ಪೂಜೆ ಮಾಡಿ. ಇನ್ನ ಏನಾದ್ರು ಹೇಳೋದು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ. ಈ ಕಡೆ ಸೈಡು ಸಹ ಅಂಗಡಿಗಳೆಲ್ಲ ಇಟ್ಟು ಅವ್ರುನು ದೀಪಗಳೆಲ್ಲ ಮಾರ್ತಾ ಬಂದ್ರು. ನಮ್ಗೆ ಏನ್ ಬೇಕೋ ಆಲ್ಮೋಸ್ಟ್ ದೇವಸ್ಥಾನ ಅಂತಂದ್ರೇನೆ ಅಂಗಡಿಗಳು ಆಟ ಆಡೋ ಸಾಮಾನೆಲ್ಲ ಇಟ್ಟಿರ್ತಾರಲ್ಲ, ಅದೇ ತರನೇ ಈ ಸೈಡುನು ಇಟ್ಟಿದ್ರು. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡೋಣ. ಬಾಯ್ ಫ್ರೆಂಡ್ಸ್.